ಬಿಡಿಎ ನಿವೇಶನದಾರರಿಗೆ ಇದಂತಹ ಪರಿಸ್ಥಿತಿ. ಪ್ರಾಧಿಕಾರದ ನಿವೇಶನ ಖರೀದಿಸಿ ತಪ್ಪು ಮಾಡಿಬಿಟ್ರ ಜನ. ಬಿಡಿಎ ಅಧಿಕಾರಿಗಳಿಗೆ ಆಟ, ನಿವೇಶನದಾರರಿಗೆ ಸಂಕಷ್ಟ. ಬಿಡಿಎ ನಿವೇಶನದಾರರಿಗೆ ಇದಂತಹ ದುಸ್ಥಿತಿ. ಪ್ರಾಧಿಕಾರ ನಿವೇಶನ ಖರೀದಿ ಮಾಡಿ ತಪ್ಪು ಮಾಡ್ಕೋಬಿಟ್ರ ಜನ. ಬಿಡಿಎ ಅಧಿಕಾರಿಗಳಿಗೆ ಆಟ, ನಿವೇಶನದಾರರಿಗೆ ಸಂಕಷ್ಟ. ಜಾಗ ಪಡೆದು ಮನೆ ಮಾಡ್ಕೊಂಡಿರ್ತಾರಲ್ಲ, ಬ್ಯಾಂಕ್ನಿಂದ ಸಾಲ ಸಿಗುತ್ತಿಲ್ವಂತೆ. ಬಿಡಿಎ ನಿವೇಶನದಾರರಿಗೆ ಬ್ಯಾಂಕ್ ಸಾಲನೇ ಕೊಡ್ತಿಲ್ವಂತೆ. ಲೇಔಟ್ಗಳಲ್ಲಿ ಕನಸಿನ ಮನೆ ನಿರ್ಮಾಣ ಮಾಡೋದು ಜನರಿಗೆ ಒಂದು ಕನಸು, ಜೊತೆಗೆ ಸವಾಲು. ಕೆಂಪೇಗೌಡ ಬಡಾವಣೆಯಲ್ಲಿ ಮೂಲಭೂತ ಸೌಲಭ್ಯ ನೀಡದೆ ಹಿಂದೇಟು. 10 ವರ್ಷಗಳ ಹಿಂದೆ ಕೆಂಪೇಗೌಡ ಬಡಾವಣೆ ನಿರ್ಮಾಣ ಮಾಡಿರುವಂತಹ ಬಿಡಿಎ 55 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಬ್ಯಾಂಕ್ನಿಂದ ಗೃಹ ಸಾಲ ಸಿಗ್ತಿಲ್ಲ. 10 ವರ್ಷದ ಹಿಂದೆ 40-45 ವರ್ಷ ವ್ಯಕ್ತಿಗಳಿಂದ ನಿವೇಶನ ಖರೀದಿಯಾಗಿತ್ತು. ಕಳೆದ 10 ವರ್ಷದಿಂದ ಲೇಔಟ್ಗೆ ಸಿಕ್ಕಿಲ್ಲ ಮೂಲಭೂತ ಸೌಲಭ್ಯ. ಲೇಔಟ್ನಲ್ಲಿ ಮನೆ ನಿರ್ಮಾಣ ಮಾಡೋಕೆ ಆಗದೆ ನಿವೇಶನದಾರರ ಸಂಕಷ್ಟ. ಲೇಔಟ್ ನಿರ್ಮಾಣವಾಗಿ 10 ವರ್ಷವಾದರೂ ಒಂದೇ ಒಂದು ಮನೆ ನಿರ್ಮಾಣ ಆಗಿಲ್ಲ. ಮನೆ ನಿರ್ಮಾಣ ಆಗದೆ ಇರೋದಕ್ಕೆ ಪ್ರಮುಖ ಕಾರಣ ಸೌಲಭ್ಯದ ಕೊರತೆ. ಅಲ್ಲಿ ಮೂಲಭೂತ ಸೌಕರ್ಯಗಳಿರೋದಿಲ್ಲ, ಕಾರ್ ಪಾರ್ಕಿಂಗ್ ವ್ಯವಸ್ಥೆಗಳಿರೋದಿಲ್ಲ, ರಸ್ತೆ, ವಿದ್ಯುತ್ ಸಂಪರ್ಕ ಇರೋದಿಲ್ಲ, ಒಳಚರಂಡಿಯ ವ್ಯವಸ್ಥೆ ಇಲ್ಲ. ಇವೆಲ್ಲವೂ ಮೂಲಭೂತ ಸೌಕರ್ಯ. ಗಂಭೀರವಾಗಿ ಸಮಸ್ಯೆಯನ್ನ ಕಮಿಷನರ್ ಮಣಿವಣ್ಣನ್ ಗಮನಕ್ಕೆ ತಂದ ನಿವೇಶನದಾರರು. ಬಿಡಿಎ ನಿವೇಶನಗಳನ್ನು ಕೊಡುತ್ತೆ, ಅಲ್ಲಲ್ಲಿ ಲೇಔಟ್ಗಳನ್ನು ಮಾಡ್ಕೊಂಡು. ಆ ನಿವೇಶನದಾರರಿಗೆ ಹ್ಯಾಂಡ್ ಓವರ್ ಮಾಡುವ ಮೊದಲು ನಿವೇಶನದಾರರು ಸುತ್ತಮುತ್ತ ಗಮನಿಸಿರ್ತಾರೆ. ಇಲ್ಲಿ ತಗೊಂಡ್ರೆ ನಮ್ಮ ಮಕ್ಕಳಿಗೆ ಸ್ಕೂಲ್ ಹತ್ತಿರದಿಂದ ಹೋಗಬಹುದಾ, ಹತ್ತಿರದಲ್ಲೇ ಇದೆಯಾ ಸ್ಕೂಲುಗಳು, ದೇವಸ್ಥಾನ ಹತ್ತಿರದಲ್ಲೇ ಇದೆಯಾ, ಹಾಸ್ಪಿಟಲ್ ಹತ್ತಿರದಲ್ಲಿದೆಯಾ, ಮಳೆ ಸಂದರ್ಭ ಮನೆ ಮುಂದ್ಗಡೆ ನೀರು ಚೆನ್ನಾಗಿ ಹರಿಯುತ್ತಾ, ಇವೆಲ್ಲನ ಗಮನಿಸ್ತಾರೆ. ಲೇಕ್ ಏರಿಯಾನ ಗಮನಿಸ್ತಾರೆ. ಆದರೆ ಬಿಡಿಎ ಕೊಡ್ತಾ ಇರ್ತಕ್ಕಂಥ ಈ ಲೇಔಟ್ನಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳೇ ಇಲ್ವಂತೆ. ವಿದ್ಯುತ್ ಸಂಪರ್ಕ, ರಸ್ತೆ ಸಂಪರ್ಕ, ಒಳಚರಂಡಿ ವ್ಯವಸ್ಥೆ, ರಾಜಕಾಲುವೆ, ಈ ಯಾವ ವ್ಯವಸ್ಥೆಗಳು ಕೂಡ ಇಲ್ಲದೆ ನಿವೇಶನದಾರರು ಕಂಗಾಲಾಗಿದ್ದಾರೆ. ಅದ್ರ ಜೊತೆಗೆ ವಯಸ್ಸಾದವರು ಖರೀದಿ ಮಾಡ್ಕೊಂಡಿರ್ತಾರೆ ನಿವೇಶನ, ಅವ್ರಿಗೆ ಗೃಹ ಸಾಲ ಬ್ಯಾಂಕ್ಗಳು ಕೊಡ್ತಿಲ್ವಂತ. 55 ವರ್ಷ ಆಗಿದೆ, ನಿಮಗೆ ಇನ್ಕಮ್ ಬರೋದು ಡೌಟ್ ಇದೆ, ಹಾಗಾಗಿ ಕೊಡೋದಕ್ಕಾಗಲ್ಲ. ಬ್ಯಾಂಕ್ ಸಾಲ ಸಿಗುತ್ತಿಲ್ಲ ಬಿಡಿಎ ನಿವೇಶನದಾರರಿಗೆ. ಲೇಔಟ್ಗಳಲ್ಲಿ ಕನಸಿನ ಮನೆ ನಿರ್ಮಾಣ ಮಾಡೋದಕ್ಕೆ ಕಷ್ಟ ಆಗಿದೆ. ಕೆಂಪೇಗೌಡ ಬಡಾವಣೆಯಲ್ಲಿ ಮೂಲಭೂತ ಸೌಲಭ್ಯ ನೀಡದೆ ಹಿಂದೇಟು. 10 ವರ್ಷಗಳ ಹಿಂದೆ ಕೆಂಪೇಗೌಡ ಬಡಾವಣೆ ನಿರ್ಮಾಣ ಮಾಡಿರೋ ಬಿಡಿಎ 55 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಬ್ಯಾಂಕ್ನಲ್ಲಿ ಗೃಹ ಸಾಲ ಸಿಗ್ತಿಲ್ಲ ಅಂತ ಹೇಳಿ ನಿವೇಶನದಾರರು ಕಂಗಾಲಾಗಿದ್ದಾರೆ. ಇನ್ನು ಬಿಡಿಎ ಇದಕ್ಕೊಂದು ಪರಿಹಾರ ಕೊಡುತ್ತಾ, ನಿವೇಶನದಾರರಿಗೆ ನಿರಾಳತೆಗಳನ್ನು ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.